ದಾವಣಗೆರೆಯಲ್ಲಿ ನಾಲ್ವರ ನಾಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳಗಾವಿ ಶಿವಂ ಅಸೋಸಿಯೇಟ್ಸ್ ಮಾದರಿಯಲ್ಲಿ ಮಹಾ ವಂಚನೆ ನಡೆದಿದ್ಯಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಧಿಕ ಬಡ್ಡಿ ನೀಡೋದಾಗಿ ರಮೇಶ್ ರುದ್ರಪ್ಪನಿಂದ ಮಹಾ ಮೋಸ ಆಗಿದೆ, ವಂಚನೆ ಆಗಿದೆ ಅನ್ನುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಬರೋಬ್ಬರಿ 20 ರಿಂದ 30 ಕೋಟಿ ರೂಪಾಯಿ ವಂಚನೆಯ ಶಂಕೆ ಈಗ ಕೇಳಿ ಬರ್ತಾ ಇರುವಂತದ್ದು. ನೋಡಿ, ಕೇವಲ ಲಕ್ಷ ಅಲ್ಲ, 25 ರಿಂದ 30 ಕೋಟಿ, 1 ಲಕ್ಷ ತಿಂಗಳಿಗೆ 8,000 ಬಡ್ಡಿ ನೀಡೋದಾಗಿ, ಅಂದ್ರೆ 1 ಲಕ್ಷಕ್ಕೆ ತಿಂಗಳಿಗೆ 8,000 ರೂಪಾಯಿ ಬಡ್ಡಿ ನೀಡೋದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಬೆಳಗಾವಿ ಶಿವಂ ಅಸೋಸಿಯೇಟ್ಸ್ ಮಾದರಿಯಲ್ಲಿ ಈ ರೀತಿಯಾದಂತಹ ವಂಚನೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬೆಳಗಾವಿ ಅಧಿಕ ಬಡ್ಡಿ ನೀಡೋದಾಗಿ ರಮೇಶ್ ರುದ್ರಪ್ಪನಿಂದ ಮಹಾ ವಂಚನೆ ಆಗಿದೆಯಂತೆ. ಬರೋಬ್ಬರಿ 25 ರಿಂದ 30 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, 1 ಲಕ್ಷಕ್ಕೆ 8,000 ಬಡ್ಡಿ ಅಂತಂದ್ರೆ ಎಷ್ಟು ಡಬಲ್ ಈ ಮೀಟರ್ ಬಡ್ಡಿ ಲೆಕ್ಕದಲ್ಲಿ ವಸೂಲಿ ಮಾಡ್ತಿದ್ರು ಅನ್ನುವಂಥದ್ದು. 4 ಜನ ನಾಪತ್ತೆ ಆಗಿದ್ರು, ಇಡೀ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು. ಸೊ ಸಾಕಷ್ಟು ಕಡೆ ಹುಡುಕಾಟವನ್ನ ನಡೆಸಿದ್ರು, ಸಂಬಂಧಿಕರ ಮನೆಯನ್ನ ಕೂಡ ಪರೀಕ್ಷೆನ ಮಾಡಿದ್ರು, ಬಟ್ ಅಲ್ಲೂ ಸಿಕ್ಕಿರಲಿಲ್ಲ. ಇವಾಗ ಯಾವ ರೀತಿಯಾಗಿ ವಂಚನೆ ಆಗಿದೆ ಅನ್ನೋದಕ್ಕೆ ಚೆಕ್ ಕೊಟ್ಟಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಧಿಕ ಬಡ್ಡಿ ನೀಡೋದಾಗಿ ರಮೇಶ್ ರುದ್ರಪ್ಪನಿಂದ ಮಹಾ ಮೋಸ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. 150ಕ್ಕೂ ಹೆಚ್ಚು ಫೋಟೋಗ್ರಾಫರ್ಸ್ ಇರ್ಬೋದು, ಪತ್ರಕರ್ತರು, ಅಂದರೆ ಮೇನ್ ಇರುವಂತಹ ನೌಕರಿಯಲ್ಲಿ ಇರುವಂಥವ್ರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಮೋಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೇವಲ ಒಬ್ಬರಿಬ್ಬರಲ್ಲ, 150ಕ್ಕೂ ಹೆಚ್ಚು ಫೋಟೋಗ್ರಾಫರ್ಸ್ ಇರಬಹುದು, ಪತ್ರಕರ್ತರಿರಬಹುದು, ನೌಕರರಿಗೆ ಮೋಸ ಮಾಡಿದ್ದಾರೆ, ಹಣವನ್ನ ಕಳೆದುಕೊಂಡಿದ್ದಾರೆ ಇವರೆಲ್ಲ. ದಾವಣಗೆರೆಯ ಫೋಟೋಗ್ರಾಫರ್ಸ್ ಷೇರುಪೇಟೆಗೆ ಹಣವನ್ನ ತೊಡಗಿಸಿ ಅಧಿಕ ಲಾಭದ ಆಸೆಯನ್ನ ಹುಟ್ಟಿಸಿದ್ದಾರೆ. ವಂಚನೆಯನ್ನ ಮಾಡಿ ಕಣ್ಮರೆಯಾಗಿದ್ರು ರಮೇಶ್ ರುದ್ರಪ್ಪ. ರಮೇಶ್ ರುದ್ರಪ್ಪನಿಂದ ವಂಚನೆಗೆ ಒಳಗಾಗಿದ್ರು ಅನ್ನುವಂಥದ್ದು. ಕೆ.ಬಿ. ರಮೇಶ್ ಕುಮಾರ್ ರುದ್ರಪ್ಪನನ್ನ ನಂಬಿ ಹಣವನ್ನ ಹೂಡಿಕೆ ಮಾಡಿದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಮೇಶ್ ಕುಮಾರ್ ಬೇರೆಯವರಿಂದ ಹಣವನ್ನ ಸಾಲವನ್ನ ಪಡೆದುಕೊಂಡು ಹೂಡಿಕೆಯನ್ನ ಮಾಡ್ತಾ ಇದ್ದಂತೆ. ಈಗ ಕೊಟ್ಟ ಹಣ ವಾಪಸ್ ನೀಡುವಂತೆ ಜನರಿಂದ ಈಗ ಗಲಾಟೆ ಕೂಡ ಆಗ್ತಾ ಇದೆ. ಒಂದು ಕಡೆ ಇಡೀ ಫ್ಯಾಮಿಲಿನೇ ಎಲ್ಲೂ ಯಾರಿಗೂ ಸಿಗದೇ ಇರೋ ರೀತಿಯಲ್ಲಿ ಹೋಗಿದ್ರು. ಅವ್ರನ್ನ ಹುಡುಕಾಟವನ್ನ ಮಾಡುವಂತಹ ಪ್ರಯತ್ನ ಕೂಡ ಆಯಿತು. ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಅವ್ರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಆಯಿತು, ಅಲ್ಲೂ ಕೂಡ ಹೋಗಿರಲಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಈಗ ಕುಟುಂಬ ಸಮೇತರಾಗಿ ರಮೇಶ್ ಕುಮಾರ್ ನಾಪತ್ತೆ ಆಗಿದ್ದ. 2023ರಲ್ಲೇ ರಮೇಶ್ ರುದ್ರಪ್ಪ ವಿರುದ್ಧ ವಂಚನೆಯ ಕೇಸ್ ಕೂಡ ದಾಖಲಾಗಿತ್ತಂತೆ. ಬೇರೆ ಬೇರೆ ಕಡೆಯಿಂದ ಸಾಲವನ್ನ ಪಡೆದು ಹೂಡಿಕೆ ಮಾಡೋದಾಗಿ ಕೂಡ ಜನರನ್ನ ನಂಬಿಸಿದ್ರು. ಸಾಕಷ್ಟು ಪತ್ರಕರ್ತರಿರ್ಬೋದು. ನೋಡಿ, ಪತ್ರಕರ್ತರು ಅಂತ ಬಂದಂತಹ ವಿಚಾರದಲ್ಲಿ ನಾವೇ ಎಷ್ಟೋ ವಿಚಾರಗಳನ್ನ ಸಾರ್ವಜನಿಕರಿಗೆ ಹೇಳಿರ್ತೀವಿ, ಆದರೆ ಪತ್ರಕರ್ತರೇ ಇಲ್ಲಿ ಮೋಸ ಹೋಗಿದ್ದಾರೆ, ಫೋಟೋಗ್ರಾಫರ್ಗಳು ಮೋಸ ಹೋಗಿದ್ದಾರೆ, ಪ್ರಮುಖ ಹುದ್ದೆಗಳಲ್ಲಿ ನೌಕರಿ ಮಾಡ್ತಿದ್ದಂಥವರು ಮೋಸ ಹೋಗಿದ್ದಾರೆ. ಸೊ ಹೂಡಿಕೆ ಮಾಡುವಂತಹ ವಿಚಾರದಲ್ಲಿ ನಾಲೆಡ್ಜ್ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಮೋಸ ಹೋಗ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈಗ ಕಳ್ಕೊಂಡು ಜೊತೆಗೆ ಕುಟುಂಬ ಸಮೇತರಾಗಿ ಎಸ್ಕೇಪ್ ಆದಂಥವ್ರು ಈಗ ಯಾವ ರೀತಿಯಾಗಿ ಇವರು ಮೋಸಕ್ಕೆ ಒಳಗಾಗಿದ್ರು ಜನ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಂಜಪ್ಪ. ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ. ಈಗ ಮಿಸ್ಸಿಂಗ್ ಕೇಸ್ಗೆ ಈಗ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ. ಏನೇನಾಗಿದೆ, ಯಾವ ರೀತಿಯಾಗಿ ಹೂಡಿಕೆಯನ್ನ ಮಾಡಿಸಿದ್ರು, ಹೇಗೆ ನಂಬಿಸಿದ್ರು ಇವರು ಜನರನ್ನೆಲ್ಲ, ಏನ್ ಸಿಗ್ತಾ ಇದೆ ಮಾಹಿತಿ ಇದ್ರ ಬಗ್ಗೆ? ಖಂಡಿತವಾಗಿಯೂ ಮನಸ, ದಾವಣಗೆರೆಯಿಂದ 14 ಕಳೆದ 1 ವಾರದಿಂದ ಒಂದು ಕುಟುಂಬ ನಾಪತ್ತೆ ಆಗಿರ್ತದೆ. ಆ ಕುಟುಂಬ ಅಂತೇಳಿ ರಮೇಶ್ ಮತ್ತು ಜಯಶ್ರೀ ಮತ್ತೆ ತನ್ನ 2 ಮಕ್ಕಳು ಕೂಡ ಇವನು ಇದ್ದಕ್ಕಿದ್ದಂತೆ ಏಕಾಏಕಿ ನಾಪತ್ತೆ ಆಗಿರ್ತಾರೆ. ಆ ಒಂದು ಪ್ರಕರಣ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂತ ನಂತರದಲ್ಲಿ ಆ ವ್ಯಕ್ತಿ ಈಗಾಗಲೇ ಷೇರುಪೇಟೆಯಲ್ಲಿ ಒಂದಿಷ್ಟು ಹೂಡಿಕೆ ಮಾಡ್ತಾ ಇದ್ದ. ಆ ವ್ಯಕ್ತಿಯಿಂದಾಗಿ ಹಲವಾರು ಜನ ಕೂಡ ಮೋಸ ಹೋಗಿದ್ರು. ಅವರು ಸಾಲ ನಷ್ಟ ಆಗಿದ್ದ ಹಿನ್ನೆಲೆಯಲ್ಲಿ ಸಾಲವನ್ನು ಹೆಚ್ಚು ಸಾಲ ಆದಂತ ಹಿನ್ನೆಲೆಯಲ್ಲಿ ಸಾಲ ಕೊಟ್ಟಂತವರು ಕೂಡ ಒಂದಿಷ್ಟು ಗಲಾಟೆ ಮಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ನಾಪತ್ತೆ ಆಗಿತ್ತು. ನಾವು ಬೆಂಗಳೂರಿಗೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಾಡಿಗೆ ಮನೆಯಲ್ಲಿದ್ದಂತ ಬನಶಂಕರ್ ಲೇಔಟ್ ಅಲ್ಲಿ ಇದ್ದಂತ ರಮೇಶ್ ಕುಮಾರ್ ಅಂತಕ್ಕಂತ ಒಂದು ಫ್ಯಾಮಿಲಿ 1 ವಾರದಿಂದ ಕಣ್ಮರೆ ಆಗಿತ್ತು. ಆ ಒಂದು ಪ್ರಕರಣವನ್ನು ಜಾಡು ಹಿಡಿದಂತ ಒಂದು ಸಂದರ್ಭದಲ್ಲಿ ಗೊತ್ತಾಗಿದ್ದಂತ ಇನ್ನೊಂದು ಕಳವಳಕಾರಿ ಅಂಶ ಅಂತ ಹೇಳಿದ್ರೆ ಈಗಾಗಲೇ ಈ ರಮೇಶ್ ಕುಮಾರ್ ಅಂತಕ್ಕ ಇನ್ನೊಬ್ಬ ಶೇರ್ ಮಾರ್ಕೆಟಿನಲ್ಲಿ ಹೂಡಿಕೆ ಮಾಡಿದ್ದ. ಆ ಒಂದು ಹೂಡಿಕೆಯಲ್ಲಿ ಇವ್ರಿಗೆ ನಷ್ಟ ಆಗಿತ್ತು. ಅದ್ರ ಮೇಲೆ ಇವು ಸಾಲ ವಸೂಲಿಗೆ
ಸಿಲುಕಿ ಈ ಒಂದು ಕಣ್ಮರೆಯಾಗಿರ್ತಾರೆ. ಸಾಲಗಾರರ ಒತ್ತಡಕ್ಕೆ ತಾಳಲಾರದೆ, ಕಾಟ ತಾಳಲಾರದೆ ಈ ಒಂದು ಕಣ್ಮರೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿಯ ಒಂದು ಶಿವಮ್ ಅಸೋಸಿಯೇಟ್ ಮಾದರಿಯಲ್ಲಿ ಮಹಾ ವಂಚನೆ ಆಗಿರ್ತಕ್ಕಂಥದ್ದು. ಸುಮಾರು 25 ರಿಂದ 30 ಕೋಟಿ ರೂಪಾಯಿ ಒಂದು ಅವ್ಯವಹಾರ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಫೋಟೋಗ್ರಾಫರ್ಸ್ ಆಗಿರ್ಬೋದು, ಮತ್ತೆ ನೌಕರಸ್ಥರಾಗಿರ್ಬೋದು, ಮತ್ತೆ ನಮ್ಮನ್ನೊಳಗೊಂಡಂತ ಪತ್ರಕರ್ತರಾಗಿರ್ಬೋದು, ಈ ಒಂದು ಜಾಲಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಹೆಚ್ಚು ಒಂದು ಲಾಭ ಬರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಸೆಗೆ ಬಿದ್ದಂತ ಒಂದು ಜನರು ಜಾಸ್ತಿ ಈ ಒಂದು ಷೇರು ಪೇಟೆಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಒಳಗಾಗ್ತಾರೆ. 1 ಲಕ್ಷಕ್ಕೆ 8,000 ರೂಪಾಯಿ ಬಡ್ಡಿ ಬರ್ತದೆ ಅಂತ ಒಂದು ಆಸೆಗೆ ಬಿದ್ದಂತ ಜನರು ಈಗ ಒಂದು ನಷ್ಟಕ್ಕೆ ಒಳಗಾಗಿ ವಂಚನೆಗೆ ಒಳಗಾಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಾಗ ರಮೇಶ್ ಅಂತಕ್ಕಂಥ ವ್ಯಕ್ತಿ, ದಾವಣಗೆರೆ ರಮೇಶ್ ಅಂತಕ್ಕ ವ್ಯಕ್ತಿ ಈ ರೀತಿಯಾಗಿ ಅಂದ್ರೆ 2023ರಲ್ಲೂ ಕೂಡ ಈ ವ್ಯಕ್ತಿಯ ಮೇಲೆ ಈಗಾಗಲೇ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿರ್ತದೆ. ಆ ವ್ಯಕ್ತಿಯಿಂದ ರಮೇಶ್ ಕುಮಾರ್ ನಾಪತ್ತೆ ಆಗಿರ್ತಕ್ಕಂಥ ಏನು ಕುಟುಂಬ ಇದೆ, ಅದರ ರಮೇಶ್ ಕುಮಾರ್ ಅಂತಕ್ಕಂಥನು ಕೂಡ ವಂಚನೆಗೊಳಗಾಗಿದ್ದು, ಆ ವಂಚನೆಯಿಂದ ಈಗಾಗಲೇ ಏನು ರಮೇಶ್ ಕುಮಾರ್ ಇತರ ಜನರಿಂದ ಒಂದಿಷ್ಟು ಹಣವನ್ನು ಸಂಗ್ರಹಿಸಿ ಹೂಡಿಕೆ ಮಾಡಿ ಆ ಒಂದು ಹಣವನ್ನ ಏನು ರಮೇಶ್ ಅಂತಕ್ಕಂಥ ವ್ಯಕ್ತಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದ. ಅವನು ವಂಚನೆ ಮಾಡಿದ ಹಿನ್ನೆಲೆಯಲ್ಲಿ ಆಟೋಮೆಟಿಕಲಿ ರಮೇಶ್ ವಂಚನೆಗೊಳಗಾಗಿದ್ದಾನೆ. ಅದರೊಟ್ಟಿಗೆ ಈಗ ಅವನನ್ನು ನಂಬಿ ಹೂಡಿಕೆ ಮಾಡಿದಂತ ಜನರು ಕೂಡ ವಂಚನೆಗೊಳಗಾಗಿದ್ದು, ಈ ಒಂದು ಪ್ರಕರಣವನ್ನು ಇನ್ನೂ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದು, ಹೆಚ್ಚಿನ ಮಾಹಿತಿ ತನಿಖೆ ನಂತರದಲ್ಲಿ ತಿಳಿಯಬೇಕಾಗಿದೆ. ಮನಸ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಂಜಪ್ಪ.